ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮನೆ ಮುಂದೆ ಹಾಕಿರೋ ರಂಗೋಲಿ ಫಸ್ಟ್ ಒಂದು ಬಂದುಬಿಟ್ಟು 15 ರಿಂದ 8, ಹಾಗೆಯೇ ತುಳಸಿ ಕಟ್ಟೆ ಹತ್ರ ಬಿಟ್ಟಿರೋ ಚಿಕ್ಕ ರಂಗೋಲಿ 7 ರಿಂದ 4. ನಮ್ಮ ಮನೆಯಲ್ಲಿ ಸ್ಟವ್ದು ಒಲೆನೂ ಇದೆ, ಹಾಗೆಯೇ ಕಟ್ಟಿಗೆ ಒಲೆನೂ ಇದೆ. ಇದು ಒಂದು ಸ್ವಲ್ಪ ಗಲೀಜಾಗಿತ್ತು ಅಂತ ಹೇಳಿಬಿಟ್ಟು ನೀಟಾಗಿ ಸ್ವಲ್ಪ ಸಗಣಿ ಎಲ್ಲ ಹಾಕಿಬಿಟ್ಟು ಸಾರಿಸಿ ನಾನು ಕುಂಕುಮ, ಅರಶಿನ ಕುಂಕುಮ ಎಲ್ಲ ಇಟ್ಟೆ. ಈ ರೀತಿ ಇಡೋದ್ರಿಂದ ನೋಡಿ ಎಷ್ಟು ಲಕ್ಷಣವಾಗಿ ಕಾಣುತ್ತೆ. ಹಾಗೆಯೇ ಬೆಳಗ್ಗೆನೇ ಒಂದು ಗ್ಲಾಸ್ ಟೀ ಮಾಡಿ ಕುಡಿಯೋಣ ಅಂತ ಹೇಳಿಬಿಟ್ಟು ಎಲ್ರಿಗೂ ಟೀ ಕೊಟ್ಟು ನಾನು ಕುಡಿದೆ. ಹಾಗೆ ಅಡುಗೆ ಏನಪ್ಪ ಮಾಡೋದು ಅಂತ ಡಿಸ್ಕಷನ್ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಅತ್ತೆ ಹೇಳಿದ್ರು ಸೊಪ್ಪು ಮಾಡಿಬಿಟ್ಟು ಬಸ್ಸಾರು ಮಾಡಿಬಿಡೋಣ ಅಂತ ಹೇಳಿ ಇಬ್ಬರು ಸೇರಿಕೊಂಡು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ಸೊಪ್ಪಿನ ಬಸ್ಸಾರು ಮಾಡಲಿಕ್ಕೆ ಹಸಿರು ಮೆಣಸಿನ್ಕಾಯಿ, ಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕಾಳುಮೆಣಸು, ಹಾಗೆಯೇ ಜೀರಿಗೆ ಬೇಕು. ಇವೆಲ್ಲನೂ ನೋಡಿ ಈ ರೀತಿ ಬಾಣಲಿಯೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಮೆತ್ತಗಾಗೋವರೆಗೂ ಎಲ್ಲನೂ ಫ್ರೈ ಮಾಡ್ಕೋಬೇಕು ಡೀಪಾಗಿ. ಈ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪ ಅಡುಗೆ ಮಾಡೋದು ಅಂತ ಏನೋ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಬೆಳಿಗ್ಗೆ ನಾವು ಬಂದುಬಿಟ್ಟು ಹಳ್ಳಿಯಲ್ಲೇ ಇರೋದು, ಹಾಗೆ ಗದ್ದೆ ಕೆಲಸಕ್ಕೆ ಹೋಗ್ತಾರಲ್ಲ ನಮ್ಮ ಮನೆಯವರು. ಹಾಗಾಗಿ ಬೆಳಿಗ್ಗೆ ಜಾಸ್ತಿ ಟಿಫನ್ ಮಾಡಲ್ಲ, ಟಿಫನ್ ಮಾಡೋದು ರೇರು. ಬೆಳಿಗ್ಗೆನೇ ಮುದ್ದೆ, ಅನ್ನ, ಸಾಂಬಾರು ಅಥವಾ ಮುದ್ದೆ ಸಾಂಬಾರು ಏನೋ ಒಂದು ಸೊಪ್ಪು ಏನೋ ಮಾಡ್ತಾ ಇರ್ತೀವಿ. ಬೆಳಿಗ್ಗೆನೇ ಟಿಫನ್ ಮಾಡಲ್ಲ ಜಾಸ್ತಿ. ಇವೆಲ್ಲನೂ ನೋಡಿ ಈ ರೀತಿ ಹುರ್ಕೋಬೇಕು. ಇದು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿರೋ ರೆಸಿಪಿ. ನಾನಿವತ್ತು ಟ್ರೈ ಮಾಡ್ತಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು. ಲಾಸ್ಟಲ್ಲಿ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ತರಕಾರಿ ಎಲ್ಲ ನೀಟಾಗಿ ಬೆಂದೋಗುತ್ತೆ. ನೋಡಿ ಈ ರೀತಿ ಬೇಯಿಸ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಸ್ವಲ್ಪ ಕಾಳುಮೆಣಸು ಹಾಕ್ಕೊಳ್ಳಿ. ಕಾಳುಮೆಣಸು ಹಾಕೋದ್ರಿಂದ ರುಚಿ ಇನ್ನೂ ಡಬಲ್ ಆಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಒಂದು ರೌಂಡ್ ಫ್ರೈ ಮಾಡ್ಕೊಳ್ಳಿ. ಬೆಳಗ್ಗೆನೇ ಎದ್ದು ಏನಪ್ಪ ಟಿಫನ್ ಮಾಡೋದು, ಏನಪ್ಪ ಅಡುಗೆ ಮಾಡೋದು ಅನ್ನೋ ಸಾಮಾನ್ಯವಾಗಿ ಎಲ್ಲರಲ್ಲೂ ಹೆಣ್ಮಕ್ಳು ತಲೆಯಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ಏನೋ ಒಂದು ಮಾಡ್ತಾನೆ ಇರಬೇಕು, ತಿಂತಾ ಇರಬೇಕಲ್ವ. ನೋಡಿ ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು. ಕಾಯಿ ತುರಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಹಾಗೆ ನಾವು ಸೊಪ್ಪು ಮಾಡಬೇಕಾದ್ರೆ ಹಾಕಿರ್ತೀವಲ್ಲ ಬೇಳೆ ಮತ್ತು ಉಳ್ಳಿ ಮೊಳಕೆ ಏನಾದರೂ ಇದ್ದರೆ ಅದು ಸ್ವಲ್ಪ ತಕ್ಕೊಂಬಿಟ್ಟು ಬೆಂದಿರೋದು ಇದರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ತೆಳ್ಳಗಿರಲ್ಲ, ಸ್ವಲ್ಪ ದಪ್ಪ ಬರುತ್ತೆ, ಥಿಕ್ನೆಸ್ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಈ ರೀತಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿರೋದೆಲ್ಲ ಮಿಕ್ಸಿಗೆ ಹಾಕಿದ್ವಲ್ಲ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಾದ ನಂತರ ಒಗ್ಗರಣೆ ಹಾಕಬೇಕಾದ್ರೆ ಎಣ್ಣೆ ಕಾಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಸಾಸಿವೆ ಹಾಕಬೇಕು. ಇಲ್ಲಾಂದರೆ ಚಟ್ಪಟ ಅಂತ ಬೇಗ ಸಿಡಿಯಲ್ಲ. ಅದು ಸಾಸಿವೆ ಒಂಥರ ಚೆನ್ನಾಗಿರಲ್ಲ, ತಿನ್ನಲಿಕ್ಕೂ ಟೇಸ್ಟ್ ಇರಲ್ಲ. ಹಾಗಾಗಿ ನೋಡಿ ಈ ರೀತಿ ಚಟ್ಪಟ ಅಂತ ಸಿಡಿಬೇಕು, ಸಾಂಬಾರು ಟೇಸ್ಟ್ ಬರುತ್ತೆ. ನಂತರ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಬೇಕು. ಒಣಮೆಣ್ಸಿನ್ಕಾಯಿ ಹಾಕಿ ಈ ಸ್ವಲ್ಪ ಫ್ರೈ ಆಗೋವರೆಗೂ ಒಂದು 2 ಸೆಕೆಂಡ್ ಇರಬೇಕು. ಈ ರೀತಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಒಂದು ಒಗ್ಗರಣೆ ಕೊಟ್ಕೊಳ್ಳಿ. ಒಗ್ಗರಣೆ ಕೊಟ್ಕೊಂಡ ನಂತರ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಈ ರೀತಿ ಮಿಕ್ಸ್ ಕೊಟ್ಕೋಬೇಕು. ಒಂದು ಕುದಿ ಬರೋವರೆಗೂ ಮಾತ್ರ ಕುದಿಸ್ಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಬಸ್ಸಾರು. ಒಂದೇ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ನೋಡಿ ನಾನು ಫೋನಲ್ಲೇ ವಿಡಿಯೋ ಮಾಡೋದ್ರಿಂದ ತುಂಬ ಹತ್ತಿರದಿಂದನೇ ಇಟ್ಕೊಂಡು ಮಾಡಬೇಕಾಗುತ್ತೆ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿರ್ತೀನಿ, ಇನ್ನೊಂದು ಕೈಯಲ್ಲಿ ಒಗ್ಗರಣೆ ಹಾಕೋದಾಗಲಿ ಅಡುಗೆ ಮಾಡೋದಾಗಲಿ ಏನೋ ಒಂದು ಮಾಡ್ತಾಯಿರ್ತೀನಿ. ಇವಾಗ ನೋಡಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊಪ್ಪಿಗೂ ಸಹ ಒಂದು ಒಗ್ಗರಣೆ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಅಲ್ಲ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಹಾಗೆ ಕಾಯಿ ತುರಿ ಇದ್ದರೆ ಸಾಕು. ಇವಾಗ ನೋಡಿ ಎಣ್ಣೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೂಪರಾಗಿರುತ್ತೆ. ನಾವು ಹೊಲದಲ್ಲಿರೋ ಸೊಪ್ಪು ಬಿಡಿಸ್ಕೊಂಬಂದಿರೋದು. ನಮ್ಮ ಅತ್ತೆ ಹೋಗಿದ್ರು ಹೊಲಕ್ಕೆ.
ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಗಳದ್ದು ಒಂದು ಸತಾಯಿಸ್ತಾಳೆ ಅಂದರೆ ಏನೋ ಒಂದು ಬಿಸಾಕೋದು, ಏನೋ ಒಂದು ತಿಡ್ಕೆ ಮಾಡ್ತಾನೆ ಇರ್ತಾಳೆ. ಅವಳನ್ನ ಸುಧಾರಿಸ್ಕೊಂಡು ಅಡುಗೆ ಮಾಡೋದಿದೆಯಲ್ಲ, ಅದ್ರ ಕಷ್ಟ ಯಾರಿಗೂ ಬೇಡ ಅನಿಸುತ್ತೆ. ಆದ್ರೂ ಒಂದೊಂದು ಸರಿ ಏನು ತೀಟ್ಕೆ ಮಾಡಲ್ಲ, ಒಂದೊಂದು ಸರಿ ತುಂಬ ತೀಟ್ಕೆ ಮಾಡ್ತಾ ಇರ್ತಾಳೆ. ಅವಳನ್ನ ಸುಧಾರಿಸೋದೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಮಕ್ಕಳಿರೋ ಮನೆಯಲ್ಲಿ ಇದೆಲ್ಲ ಕಾಮನ್. ಎಲ್ಲ ಅಮ್ಮಂದ್ರೂ ಹಾಗೇ ಚಿಕ್ಕ ಮಕ್ಕಳು ನೋಡಿಕೊಂಡು ತುಂಬ ಜನ ಚಿಕ್ಕ ಮಕ್ಕಳು ಸುಧಾರಿಸ್ಕೊಂಡು ಅಡುಗೆ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೋಡಿ. ಸೊಪ್ಪು ರೆಡಿ ಆಯಿತು. ಹಾಗೆ ನಮ್ಮ ಪಕ್ಕದ ಹೊಲದ ಪ್ಲಾಟ್ನವರು ಇದು ಹಾಕಿದರು, ಕಲ್ಲಂಗಡಿ. ಅದು ಕೊಟ್ಟು ಕಳಿಸಿದ್ರು. ನಾವು ಕಟ್ ಮಾಡಿ ಇವಾಗ ಬೇಸಿಗೆ ಮಧ್ಯಾಹ್ನ ಸ್ವಲ್ಪ ಕಟ್ ಮಾಡಿ ಫ್ರೂಟ್ಸ್ ತಿಂದ್ವಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.